ಹನಿಯೂರು ಚಂದ್ರೇಗೌಡನ 3ನೇ ಅಂಕವನ್ನು ನಿಮ್ಮ ಮುಂದೆ ತೆರೆದಿಡೋದಕ್ಕೆ ಬಂದಿದ್ದೀನಿ. ಏನು ಅಂತೀರಾ? ಈಗಾಗಲೇ ನಾವು 2 ಎಪಿಸೋಡನ್ನು ತೆರೆದಿಟ್ಟಿದ್ದೀವಿ, ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ 3ನೇದಾಗಿ ರಾಜರಾಜೇಶ್ವರಿ ನಗರದ ಪೊಲೀಸರು ವಿಚಾರಣೆ ಕೈಗೊಂಡ ನಂತರ ಬಂದಿರುವಂಥ ಮಾಹಿತಿ ಏನಪ್ಪಾ ಅಂತ ಅಂದರೆ, ರಾಮನಗರದ SP, ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸ್ ಸೂಪರಿಂಟೆಂಡೆಂಟ್ ಆದಂತಹ SP ಶ್ರೀನಿವಾಸ್ ಗೌಡರ ಇರುವಂಥ ಒಂದು ಪೋಸ್ಟನ್ನು ಆತ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಎನ್ನುವಂಥ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಕಾರಣ ಏನು ಗೊತ್ತಾ? ಆತನ ಬಳಿ ಒಂದು ID ಕಾರ್ಡ್ ಇತ್ತು. ಸೊ ID ಕಾರ್ಡ್ ಇದ್ದಂಥ ಸಂದರ್ಭದಲ್ಲಿ ವಿಚಾರಣೆಯನ್ನು ಮುಂದುವರೆಸಿದಂತಹ ರಾಜರಾಜೇಶ್ವರಿ ನಗರದ ಪೊಲೀಸರು ಯಾಕೆ ಈ ID ಕಾರ್ಡನ್ನು ಇಟ್ಕೊಂಡಿದ್ದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ, ನಾನು ಧಾರಾವಾಹಿಗಾಗಿ ಇಟ್ಕೊಂಡಿದ್ದೆ ಸರ್, ನಾನು ಸೀರಿಯಲ್ ನಟ ಆಗೋದನ್ನ ಇಟ್ಕೊಂಡಿದ್ದೆ. ಸೊ ಅದನ್ನು ನಂಬದ ಪೊಲೀಸರು ಸಂಬಂಧಪಟ್ಟಂತಹ ಆ ಧಾರಾವಾಹಿಯ ನಿರ್ದೇಶಕರು ಮತ್ತು ನಿರ್ಮಾಪಕರನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ ಎಂಬ ಮಾಹಿತಿ ನಮಗೆ ಲಭ್ಯವಾಗಿದೆ. ಆ ಮಾಹಿತಿ ಲಭ್ಯವಾದ ನಂತರ ಅವರಿಬ್ಬರನ್ನು ಕರೆಸಿ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡಾಗ ಖಂಡಿತವಾಗಿ ನಾವು ಈತನಿಗೆ ಪೊಲೀಸ್ಗೆ ಸಂಬಂಧಪಟ್ಟಂತಹ SP-ಗೆ ಸಂಬಂಧಪಟ್ಟಂತಹ ಯಾವುದೇ ಪಾತ್ರವನ್ನು ನಾವು ಕೊಟ್ಟಿಲ್ಲ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಎಂಬ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಆತನ ವಿಚಾರಣೆ ಮತ್ತಷ್ಟು ಮುಂದುವರೆದಿದೆ. ಯಾಕೆ ಈತ ರಾಮನಗರ SP ಅವ್ರದ್ದು ID ಕಾರ್ಡನ್ನು ಇಟ್ಕೊಂಡಿದ್ದ ಅಂತ. ಸೊ ಹಾಗಿದ್ರೆ ಇನ್ನು ಎಷ್ಟು ಜನರ ID ಕಾರ್ಡ್ ಇಟ್ಕೊಂಡಿರ್ಬೋದು, ಯಾವ್ಯಾವ ಇಲಾಖಾಧಿಕಾರಿಗಳ ID ಇಟ್ಕೊಂಡಿರ್ಬೋದು, ಹೇಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಆತ ಸಂಚನ್ನು ಹೂಡಿದ ಅನ್ನೋದು ಇದರಿಂದ ತಿಳಿಯುತ್ತೆ. ಹಾದಿಮನಿಯವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬರಹವನ್ನು ಬರೀತಾರೆ. ತನ್ನನ್ನು ಪರಿಚಯ ಮಾಡಿಕೊಂಡಂತಹ ಹನಿಯೂರು ಚಂದ್ರೇಗೌಡ ನನ್ನನ್ನು ಮೊಬೈಲ್ ಕರೆಯ ಮೂಲಕ ಸಂಪರ್ಕ ಮಾಡಿದಾಗ ನಾನು ಪುಸ್ತಕ ಮಾಡ್ತಾ ಇದ್ದೀನಿ, ನನಗೊಂದು ಮುಖಪಟ ರಚಿಸ್ಕೊಡ್ಬೇಕು ಅಂತೇಳಿ ಫಸ್ಟ್ ಸರ್ ಮಾಡಿಕೊಡಿ ಸರ್ ಅಂತ ಅಂತಿದ್ದವರು ಬರ್ತಾ ಯಾವ ಮಟ್ಟಿಗೆ ಬರ್ತಾನೆ, ಆಗ್ಲಿಲ್ವೇನ್ರಿ, ಆಯ್ತೇನ್ರಿ ಅಂದರೆ ಹಾದಿಮನಿಯವರ ವಿಚಾರ ಎಂಥದ್ದು, ವ್ಯಕ್ತಿತ್ವ ಎಂಥದ್ದು, ಅವರ ಕೆಲಸ ಎಂಥದ್ದು. ಸೊ ಈತ ಕೇವಲ ನಾನು ಡಾಕ್ಟರ್ ಹನಿಯೂರು ಚಂದ್ರೇಗೌಡ, ಪ್ರೊಫೆಸರ್ ಹನಿಯೂರು ಚಂದ್ರೇಗೌಡ, ಕಲಾವಿದ ಚಂದ್ರೇಗೌಡ ಅನ್ನುವಂಥ ಹಲವಾರು ನಾಮಾಂಕಿತಗಳನ್ನ ಇಟ್ಕೊಂಡಿರುವಂತಹ ಹನಿ ಚಂದ್ರೇಗೌಡ, ಹನಿಯೂರು ಚಂದ್ರೇಗೌಡನ ಕಾಮಕಾಂಡಗಳು ಯಾವ ಮಟ್ಟಿಗಿದ್ದೇವೆ ಅನ್ನೋದು ಇದರಿಂದ ಸಹ ವೇದ್ಯ ಆಗುತ್ತೆ. ಹಾಗೆ ಸಾಮಾಜಿಕ ಜಾಲತಾಣವನ್ನು ನೀವು ಗಮನಿಸ್ತಾ ಹೋದಂತೆ ಹಲವಾರು ಮಾಧ್ಯಮಗಳು ಸತ್ಯವನ್ನು ಬಿಚ್ಚಿಟ್ಟ ನಂತರ ಬಂದಂತಹ ಮಾಹಿತಿಗಳ ಪ್ರಕಾರ ಆತನ ಗುಣಾವಗುಣಗಳನ್ನು ಎಷ್ಟು ಹೊಗಳಿ ಬರೆದಿದ್ದಾರೆ ಅನ್ನೋದನ್ನು ತಾವು ಕಣ್ಣಾರೆ ಕಾಣಬಹುದು. ಇದರ ಜೊತೆಗೆ ಈ ಹಿಂದೆ ಆತನ ಪತ್ನಿಗೆ ಒಂದು ಸಂದೇಹ ಬರುತ್ತೆ. ಆ ಸಂದೇಹ ಬಂದು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಊರಿಗೆ ಕರ್ಕೊಂಡು ಹೋಗಿರೋದನ್ನ ಬಿಟ್ಟಿರ್ತಾನೆ. ಕರ್ಕೊಂಡು ಹೋಗೋದೇ ಅಪರೂಪ, ಬರೀ ಬಿಲ್ಡಪ್ಗೋಸ್ಕರ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ನಾನು ಹೇಗಿದ್ದೀನಿ, ನಾನು ಲಾಯಲ್ ಆಗಿದ್ದೀನಿ ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಒಮ್ಮೆ ಊರಿಗೆ ಕರ್ಕೊಂಡು ಹೋಗಿದ್ದಂಥ ಸಂದರ್ಭದಲ್ಲಿ ಆಕೆಗೆ ಅನುಮಾನ ಬಂದು ಕೇಳಿದಾಗ ವಂಗನೂರು ಕೆರೆ ಏರಿ, ನಿಮಗೆ ಗೊತ್ತಿರ್ಬೋದು, ನಮ್ಮ ಸಾತ್ನೂರು ಮುಖ್ಯ ರಸ್ತೆಯಿಂದ ಹೋಗಬೇಕಾದ್ರೆ ಸಾತ್ನೂರು ಕಬ್ಬಾಳ ಸಾತ್ನೂರು ಒಂದು ರಸ್ತೆ ಹೋಗುತ್ತೆ, ಹಲಗೂರಿಗೆ ಒಂದು ರಸ್ತೆ ಹೋಗುತ್ತೆ. ಆ ನಡುವಿನ ಜಾಗದಲ್ಲಿ ಆತನ ಪತ್ನಿಯನ್ನು ಕೆಳಗಿಳಿಸಿ ಕಾಲಿಂದ ಒದ್ದು ಆಕೆನ ಅಲ್ಲೇ ಬಿಟ್ಟು ಅವನು ಬೆಂಗಳೂರಿಗೆ ಮರಳ್ತಾನೆ. ಸೊ ಇದನ್ನು ಸ್ಪಷ್ಟವಾಗಿ ಗ್ರಾಮಸ್ಥರು, ಹೆಸರೇಳಿ ಹೆಚ್ಚಿಸದ ಸ್ಥಳೀಯರು ಅದನ್ನು ಬಿಚ್ಚಿಡ್ತಾರೆ. ಎಂತಹ ಕ್ರೂರ ಮನಸ್ಥಿತಿ ಅಲ್ವಾ? ಸೊ ತನ್ನ ಪತ್ನಿಯನ್ನೇ ಈ ರೀತಿ ನಡ್ಸ್ಕೊಂಡಿದ್ದಾನೆ ಅಂತ ಅಂದರೆ ಯಾಕೆ ಆ ಪತ್ನಿ ಬಿಟ್ಟು ಹೋದ್ಲು? ಇದರಿಂದ ವೇದ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂತ ಅಂದರೆ, ಇಲ್ಲಿ ಕೇವಲ ಒಂದು ಹಣದ ವ್ಯವಸ್ಥೆ ಉಳ್ಳಂಥವ್ರು ಅಥವಾ ಒಂದು ವಿಚಾರ ಉಳ್ಳಂಥವ್ರು ಅಷ್ಟೇ ಆತನಿಗೆ ಮೇಲೆ ಕಂಪ್ಲೇಂಟನ್ನು ಇಬ್ಬರು ಕೊಟ್ಟಿದ್ದಾರೆ. ಒಂದು ಬ್ಲಾಕ್ ಮೇಲರ್ ಮತ್ತು ಬ್ಲಾಕ್ ಮೇಲರ್ ಜೊತೆಗೆ ಒಂದು ಲೈಂಗಿಕತೆಗೆ ಬಳಸ್ಕೊಂಡು ಮತ್ತಷ್ಟು ಬ್ಲಾಕ್ ಮೇಲ್ನ ಮಾಡಿದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಮಹಿಳೆ. ಬಹಳ ಮುಖ್ಯವಾಗಿ ಬುಡಕಟ್ಟು ಜನಾಂಗವನ್ನು ಈತ ಓಲೈಸ್ಕೊಂಡು ಅಲ್ಲೇನೋ ನಾನು ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಮೌಢ್ಯವನ್ನೇ ತುಂಬಿಕೊಂಡಿರುವಂತಹ ಆ ಬುಡಕಟ್ಟು ಜನಾಂಗ ಅಥವಾ ಕಾಡಿನಲ್ಲಿ ಇರುವಂತಹ ಬುಡಕಟ್ಟು ಜನಾಂಗ ಇವನಿಂದ ಎಷ್ಟು ಮೋಸ ಹೋಗಿರಬಹುದು? ಪೊಲೀಸರು ಖಂಡಿತವಾಗಿಯೂ ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ಆರಂಭಿಸಿದರೆ ಮತ್ತಷ್ಟು ಹಗರಣಗಳು ಬೆಳಕಿಗೆ ಬರ್ತವೆ. ಶೀಘ್ರದಲ್ಲೇ ನಾಳೆ ನಾಡಿದ್ದು ಅಥವಾ 3-4 ದಿವಸಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನು ಸಹ ತರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಖಂಡಿತ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಸಿಕ್ಕರೆ ಯಾರು ಪರ್ಸ್ನಲ್ ಆಗಿ ನನ್ನ ಕಳಿಸಿ ಅಂತ ಕೇಳಕ್ಕೆ ಹೋಗ್ಬೇಡಿ, ನಾವು ಸಹ ಬ್ಲರ್ ಮಾಡಿ ಹಾಕ್ತೀವಿ. ಹಾಗಾಗಿ ನನಗೇನಾದ್ರು ಸಿಕ್ಕದೆ ಖಂಡಿತವಾಗ್ಲೂ ನಾವು ನಮ್ಮ ಮೀಡಿಯಾ ಮೂಲಕನೇ ತೋರಿಸ್ತೀವಿ. ಈತನ ಮತ್ತಷ್ಟು ಹಗರಣಗಳನ್ನು ನಾವು ಬಿಚ್ಚಿಡ್ತಾ ಹೋಗ್ತೀವಿ. ತಮ್ಮಗಳಿಗೆ ಯಾರಿಗಾದ್ರೂ ಈತನ ಬಗ್ಗೆ ಕಾಮಕಾಂಡಗಳು, ಕರ್ಮಕಾಂಡಗಳು, ಬ್ಲಾಕ್ ಮೇಲ್ ಬಗ್ಗೆ ಅಥವಾ ಇನ್ನು ಉಡಾಫೆ ಬಗ್ಗೆ ಏನಾದ್ರು ಗೊತ್ತಿದೆ, ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿರುವಂತಹ ನಂಬರ್ಗಳನ್ನ ಸಂಪರ್ಕ ಮಾಡಿ, ಮೆಸೇಜ್ಗಳನ್ನು ಮಾಡಿ, ಮಾಹಿತಿಯನ್ನು ಕೊಡಿ, ಮೇಲ್ ಮಾಡಿ. ನಾವು ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ ಗೌಪ್ಯವಾಗಿಟ್ಟು ಮತ್ತಷ್ಟು ಅವನ ಹಗರಣಗಳನ್ನು ಬಯಲಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ಹನಿಯೂರು ಚಂದ್ರೇಗೌಡ ಹಲವಾರು ಪದವಿಗಳನ್ನು ಡಿಲೀಟು, PhD, MA, MEd ಇವೆಲ್ಲ ಮಾಡ್ಕೊಂಡು ಬಂದೀನಿ ಅಂತ ಹಾಕೊಳ್ಳೋದ್ರ ಜೊತೆಗೆ ಇತ್ತೀಚೆಗೆ LLB ಮಾಡಿದ್ದೀನಿ ಅಂತ ಒಂದು ದೊಡ್ಡ ಪೋಸ್ಟರ್ ಹಾಕೊಂಡು
ಅದು ಎಂಥದ್ದು, ಚಂದ್ರೇಗೌಡ, ವಕೀಲರು ಮತ್ತು ಕಾನೂನು ಸಲಹೆಗಾರರು. ವಿಚಾರ ಏನ್ ಗೊತ್ತಾ, ಅಷ್ಟು ಒಂದು ಏನು LLB ಮಾಡಿದೀನಿ ಅಂತ ಹೇಳ್ತಾನೋ ಅದರಲ್ಲಿ ಕೊನೆಯ ಸೆಮಿಸ್ಟರ್ ಒಂದನ್ನ ಹೊರತುಪಡಿಸಿದ್ರೆ ಯಾವ್ದ್ರಲ್ಲೂ ಪಾಸ್ ಆಗ್ಲಿಲ್ಲ, ನಮ್ಮ ಹತ್ರ ಇದೆ ಅದನ್ನ ಕೊಡ್ತೀವಿ, ನಾವು ನಿಮ್ಮ ಮುಂದೆ ತೆರೆದಿಡ್ತೀವಿ, ಅಷ್ಟು ಸೆಮಿಸ್ಟರ್ಗಳಲ್ಲಿ ಕೊನೆಯ ಸೆಮಿಸ್ಟರ್ ಒಂದು ಹೊರತುಪಡಿಸಿದ್ರೆ ಯಾವುದ್ರಲ್ಲೂ ಅವನು ಆತ ಪಾಸ್ ಆಗ್ಲೇ ಇಲ್ಲ. ಅದನ್ನ ದುರುಪಯೋಗ ಪಡಿಸ್ಕೊಂಡಂತಹ ಹನಿಯೂರು ಚಂದ್ರೇಗೌಡ ಸಮ್ ಟೈಮ್ ಒಂದ್ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆಯ, ಕರ್ನಾಟಕ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ಉಪ ಕಾರ್ಯದರ್ಶಿಗೆ ನೋಟಿಸ್ ಕಳಿಸ್ತಾರೆ. ಸೊ ನಿಮ್ಮಲ್ಲಿ ಹಗರಣ ಆಗೋಗಿದೆ, ಸೊ ಇಷ್ಟು ಲಕ್ಷ, ಹಾಗಾಗಿ ಇದನ್ನ ನೀವು ಇದು ಮಾಡಬೇಕು, ನಾನು ಒಬ್ಬ ವಕೀಲ, ನಾನೊಬ್ಬ ಕಾನೂನು ಸಲಹೆಗಾರ ಅಂತೇಳಿ. ಇದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹ ಒಂದು, ಈ ಮಟ್ಟದ ಎಷ್ಟು ಜನಕ್ಕೆ ನೋಟಿಸ್ ಕಳಿಸಿರ್ಬೋದು ಈತ. LLB ಪಾಸೇ ಆಗ್ಲಿಲ್ಲ, ಕೊನೆ ಸೆಮಿಸ್ಟರ್ ಒಂದು ಬಿಟ್ಟು ಎಲ್ಲಾ ಸಬ್ಜೆಕ್ಟು ಫೇಲು, ಆದ್ರೂ ಆತ ಲಾಯರ್. ಮೊದಲೇ ಹೇಳಿದಾಗೆ ಆದಿಮನಿಯವರು ಸಮೇತ ಬೇಕಾದಷ್ಟು ಪೋಸ್ಟ್ಗಳಲ್ಲಿ ತಾವು ಗಮನಿಸಬಹುದು ಏನೆಲ್ಲ ಆತ ಅಫೆಕ್ಟ್ ಮಾಡಿದ್ದಾನೆ, ಹೇಗೆಲ್ಲ ನಡ್ಕೋತಾ ಇದ್ದ ಅಂತ. ಮತ್ತೊಮ್ಮೆ ನಾನು ಪೊಲೀಸ್ನವರಲ್ಲಿ ಮನವಿ ಮಾಡ್ಕೋತೀನಿ, ಈ ಕೇಸನ್ನು ಸಹ ತಾವು ಓಪನ್ ಮಾಡಬೇಕು. ಏನೆಲ್ಲ ಆಗಿದೆ, ಇನ್ನು ಏನೇನೆಲ್ಲ ಹಗರಣ ಮಾಡಿದ್ದೇನೆ ಅಂದ್ರೆ ಒಂದನ್ನು ಕೆಣಕ್ತಾ ಬಂದಾಗ ಆ ತನಿಖೆಯಲ್ಲಿ ಬಹಿರಂಗ ಖಂಡಿತವಾಗಿ ಆಗುತ್ತೆ. ಪೊಲೀಸ್ನವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೊತೀನಿ, ಖಂಡಿತವಾಗ್ಲೂ ಈ ಕೇಸ್ನಿಂದ ಬಿದ್ದು ಆತ ಅದನ್ನು ಸಂಪೂರ್ಣ ಮುಖವಾಡವನ್ನ ಕಳಿಸಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.